ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ರಜನ ಸೇಮ್ ಸೊಪ್ಪು ಮಾರೋಡ್ತಾಳೆ ಏನ್ವಾ ನಾನು? ಕಿತ್ತು ಇಷ್ಟು ದೊಡ್ಡ ಗಿಡ ಬಿದ್ರೆ ಹೆಂಗಪ್ಪ ಇದು? ಇದು ನೋಡಿ, ಇಷ್ಟು ಸೊಪ್ಪು. ಇದಕ್ಕೆ ಏನ್ ಗೊಬ್ಬರ ಹಾಕಿದ್ದಾರೆ ಗೊತ್ತಾ? ಸೊಪ್ಪಿನ ಹಾರ್ವೆಸ್ಟ್ ಜಾಸ್ತಿ ಇದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಬೆಳಗ್ಗೆನೇ ರಾಜು ನಮ್ಮ ಅತ್ತೆಗೆ ನೈಲ್ ಕಟ್ ಮಾಡೋದನ್ನು ಇಟ್ಕೊಂಡಿದ್ದಾರೆ. ಇನ್ನು ಈ ವಿಡಿಯೋ ಮಾಡಿದ್ದು ಕೂಡ ನನಗೆ ಗೊತ್ತಿಲ್ಲ, ಯಾಕೆಂದರೆ ಚಿನ್ನಿ ಮನೆ ವಿಡಿಯೋ ಶೂಟ್ ಮಾಡಿದಾಳೆ ಅಂತ. ಇದನ್ನು ಮಕ್ಕಳು ಈ ಥರ ದೊಡ್ಡವ್ರಿಗೆ ನಾವು ಹೇಗೆ ನೋಡ್ಕೊಳ್ತೀವಿ, ಏನೆಲ್ಲ ಮಾಡ್ತೀವಿ ಅದೆಲ್ಲ ಗಮನಿಸ್ತಾ ಇರ್ತಾರೆ. ಜೊತೆಗೆ ಮಕ್ಕಳು ಕೂಡ ಯಾರನ್ನ ಹೇಗೆ ನೋಡ್ಕೊಳ್ಬೇಕು, ಯಾರ ಹತ್ರ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ಕೂಡ ಕಲಿತಾರೆ ಅಲ್ವಾ. ಇನ್ನು ಇತ್ತೀಚೆಗೆ ಅವಳಿಗೆ ನಂತರ ಡ್ರೆಸ್ ಮಾಡ್ಕೊಳ್ಬೇಕು ಅಂತ ಆಸೆ ಆಗ್ತಾ ಇದೆಯಂತೆ. ಅದಕ್ಕಾಗಿ ಒಂದು 3 ಕುರ್ತಾ ಕೊಡಿಸ್ಕೊಂಡಿದ್ದಾಳೆ. ಎಲ್ಲಿಗೆ ಹೋದ್ರೂ ಅದನ್ನೇ ಹಾಕ್ಕೊಳಕ್ಕೆ ಇಷ್ಟಪಡ್ತಾಳೆ ಅವಳೀಗ. ಒಳ್ಳೆ ಹುಡುಗಿ ಆಗಿದ್ದಾಳೆ ಅಂದ್ರೆ ಅವಳು ಆಟ ಆಡಿದ್ಮೇಲೆ ಆಟ ಸಾಮಾನೆಲ್ಲ ಎತ್ತಿಟ್ಟಿದ್ದಾಳೆ. ಚಿನ್ನಿಮ್ಮ ಎಷ್ಟು ಒಳ್ಳೆ ಹುಡುಗಿ ಆಗಿದ್ದಾಳೆ ಅಂದ್ರೆ ಅವಳು ಆಟ ಆಡೋದ್ಮೇಲೆಲ್ಲ ಅವಳು ಆಟ ಸಾಮಾನು ಎತ್ತಿಡ್ತಾಳೆ. ಹೌದಾ? ಇಲ್ಲಿ ನೋಡಿ, ಇಲ್ಲಿ ವಾವ್ದಿರು. ಅಲ್ಲಲ್ಲ, ಡ್ರೆಸ್ ಚೆನ್ನಾಗಿದೆ. ಇನ್ನು ಅತ್ತೆನ ಕೂಡ ಇವತ್ತು ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಸುಮಾರಾಗಿ ಒಂದು 3 ತಿಂಗಳ ಮೇಲೇ ಆಯಿತು ಸೀರೆ ಉಟ್ಕೊಂಡು. ಯಾಕೆಂದರೆ ಅವಾಗೆಲ್ಲ ಅವರಿಗೆ ಸರಿಯಾಗಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ 1 ನಿಮಿಷನೂ. ಇನ್ನು ಸೀರೆ ಉಟ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ ಆಗೋದು. ಅದಕ್ಕಾಗಿ ರಾಜು ಇದು ಮನೆಯಲ್ಲೇ ಅಲ್ವಾ ಇರೋದು, ನೈಟಿ ಹಾಕ್ಕೊಂಡು ಓಡಾಡಿ ಅಂತ ಹೇಳಿ ಕೆಲವೊಂದು ನೈಟಿ ತರಿಸ್ಕೊಟ್ಟಿದ್ವಿ. ಆದರೆ ಇವಾಗ ಹೊರಗಡೆ ಹೋಗಬೇಕಾದ್ರೆ ಅವರೇ ಸೀರೆನ ಉಟ್ಕೊಂಡು ಬರ್ತಾರೆ. ಈಗ ಹಂಚಿನ ಮನೆ ಹತ್ರ ಬಂದಿದ್ದೀವಿ. ಇದು ನೋಡಿ, ಇದಿಷ್ಟು ಸೊಪ್ಪು, ದಂಟು ಸೊಪ್ಪು, ಈ ಕಡೆನೂ ಸೊಪ್ಪು. ಇದಕ್ಕೆ ಏನು ಗೊಬ್ಬರ ಹಾಕಿದ್ದಾರೆ ಗೊತ್ತಾ? ನಮ್ಮ ಕೋಳಿಗಳು ಗೊಬ್ಬರ ಹಾಕಿರುತ್ತಲ್ವ, ಅದನ್ನ ತಂದು ಹಾಕಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಎಷ್ಟು ಹೆಲ್ದಿ ಆಗಿದೆ ನೋಡ್ರಿ ಅಜ್ಜು ಸೊಪ್ಪು. ಎಷ್ಟು ಹೆಲ್ದಿ ಇದೆಯಲ್ಲ ನೋಡಿ. ಚೆನ್ನಾಗಿದೆ. ಕಟ್ ಮಾಡ್ಬೇಕಾ ಈಗೆಲ್ಲ? ಹೌದು, ಮಾಡಿಬಿಡ್ರಿ ಮತ್ತೆ ಬೇಗ ಬೇಗ. ದೊಡ್ಡದು ಹಾರ್ವೆಸ್ಟ್ ಮಾಡಿಬಿಡೋಣ. ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ, ತೋರಿಸ್ತೀನಿ ಬನ್ನಿ. ಅದೇನು ಗೊತ್ತಾ? ಇದೆ ಆ ಸರ್ಪ್ರೈಸ್. ಹೇಳ್ತೀನಿ ಇದ್ರ ಬಗ್ಗೆ ಏನಂತ. ನಮ್ಮ ವಿಡಿಯೋಸ್ ನೋಡುವಂತಹ ಕೆಲವರಿಗೆ ಈ ಡೌಟ್ ಇದೆ. ಕೆಲವರಂತೂ ನನ್ನ ಡೈರೆಕ್ಟ್ ಆಗಿ ಬಂದು ಕೇಳಿದ್ದಾರೆ, ಇನ್ನು ಕೆಲವರು ನನಗೆ ಕಾಮೆಂಟ್ಸ್ ಮೂಲಕನೂ ಕೇಳಿದ್ದಾರೆ, ನಿಮ್ಮ ಅತ್ತೆಯವರನ್ನ ನೀವಿಬ್ರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಅವರು ನಿಮಗೆ ದುಡ್ಡು ಕೊಟ್ಟು ಸಹಾಯ ಮಾಡಿರೋದ್ರಿಂದ ನೀವು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲವಾಗಿದೆ ಅಂತ ಹೇಳಿ ಪಾಸಿಟಿವ್ ಆಗೇ ಹೇಳಿದ್ದಾರೆ. ಇನ್ನು ಕೆಲವರಂತೂ ನಾವೀಗಿರುವಂತಹ ಮನೆ ನಮ್ಮ ಅತ್ತೆಯವರೇ ದುಡ್ಡು ಕೊಟ್ಟಿದ್ದಾರೆ, ಅವಾಗ ನಾವು ಅದನ್ನ ಕೊಂಡ್ಕೊಂಡಿದೀವಿ ಅಂತ ಅನ್ಕೊಂಡಿದ್ದಾರೆ. ನಮ್ಮ ಅತ್ತೆಯವರು ಕೊಟ್ಟಿದ್ದಾರೆ, ಇಲ್ಲ ಅಂತ ಇಲ್ಲ. ನಮ್ಮ ರಾಜುಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಅವರಿಗೆ ತಂದೆ ಇಲ್ದಾಗ ಮಗನಿಗೆ 2ರಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಅದಕ್ಕಿಂತ ಇನ್ನೇನ್ ಬೇಕಲ್ವಾ? ಎಲ್ಲವುದು ನಾವು ದುಡ್ಡಿನಿಂದಲೇ ಅಳಿಬಾರ್ದು. ಇನ್ನೊಂದೇನಪ್ಪ ಅಂದ್ರೆ, ರಾಜು ಮದ್ವೆ ಆದಾಗ ಅವರು ಹುಟ್ಟು ಬಟ್ಟೆಯಲ್ಲಿ ಬಂದಿದ್ದಾರೆ, ಒಂದು ಬ್ಯಾಗ್ ಸಹ ತಗೊಂಡ್ ಬಂದಿಲ್ಲ ಅವ್ರ ಮನೆಯಿಂದ. ಈ ವಿಚಾರದ ಬಗ್ಗೆ ನನಗೆ ಜನರು ಕೇಳಿದಾಗ ನನ್ಗೇನು ಬೇಜಾರು ಅನ್ಸಲ್ಲ, ಯಾಕೆಂದ್ರೆ ನಾವು ಪ್ರೌಡ್ ಆಗಿ ಹೇಳ್ಕೊಳ್ತೀವಿ, ನಾವು ಕಷ್ಟಪಟ್ಟು ಮಾಡಿದೀವಿ, ನಾವು ದುಡ್ದಿರೋ ಹಣದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ನೋಡ್ಕೊಳ್ತಾ ಇದ್ದೀವಿ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡಿ, ಫ್ಲವರ್ ಆಗಿದೆ ದಂಟು ಸೊಪ್ಪಿನಲ್ಲಿ. ಕಲರ್ ಎಷ್ಟು ಸಕ್ಕದಾಗಿದೆ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. ಚೆನ್ನಾಗಿದೆ. ಇದು ದಂಟು ಹಿಂಗೆ ಇರಲಿ ಬಿಡಿ ರಾಜಣ್ಣ. ಅಲ್ಲಿ ಕೊತ್ತಂಬರಿ ಐತೆ, ಪಾಲಕ್ ಸೊಪ್ಪದ ನೋಡುತ್ತೆ. ಇನ್ನೊಂದು ವಾರ ಬರೀ ಸೊಪ್ಪೇ. ಇನ್ನು ಇವತ್ತು ನಮ್ಮ ತೋಟದಲ್ಲಂತೂ ಸೊಪ್ಪಿನ ಮೇಳ ಆಗೋಗ್ಬಿಟ್ಟಿದೆ. ಪಾಲಕ್ ಸೊಪ್ಪು, ದಂಟು ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಎಷ್ಟು ವೆರೈಟಿ ಸೊಪ್ಪುಗಳನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ ನಾನು ಇವತ್ತು. ನೋಡಿ, ಹಸಿಮೆಣಸಿನ್ಕಾಯಿ ರಾಶಿ ರಾಶಿ. ಅಲ್ಲೇನೋ ತಗೊಂಬಂದ ಅದಿರು. ಏನದು? ಇಲ್ಲಿ ನೋಡು, ಇಲ್ಲಿ ನೋಡು ಅಂತೆ. ತೋರಿಸು ಅಲ್ಲಿ ಅಪ್ಪಗೆ.
ನೋಡು ಅದು ಚೆನ್ನಾಗಿಲ್ಲ, ಅದು ಬೇಡ. ತೋರ್ಸೋದು ಸೇಮ್ ನೀನ್ ಡ್ರೆಸ್ ಕಲರ್ ಇದೆಲ್ಲ. ತೋರ್ಸು ಅಪ್ಪಗೆ. ತೋರ್ಸು ಅಲ್ಲ ತೋರ್ಸು. ಇಲ್ಲಿ ನೋಡು ಅಂತ ಹೇಳಿ. ದಪ್ಪ ಆಯ್ತಂತೆ. ಅಷ್ಟು ದಪ್ಪ ಇದೆ ಅಲ್ಲ. ಅಲ್ಲೋಗು, ಅಲ್ಲಿ ಪುಟ್ಟ ಎಲ್ಲ ಹಾಕು ಅದೆಲ್ಲ. ಬದನೆಕಾಯಿ ಏನದ? ಅಲ್ಲೈತೆ ಒಂದಾ? ಏನಂತ? ಅಲ್ಲೈತೆ, ಇನ್ನೊಂದೈತೆ ಅಂತ ನೋಡಿ ಫ್ರೆಂಡ್ಸ್ ಅಂತ ಹೇಳು. ನೋಡಿ ಫ್ರೆಂಡ್ಸ್, ಕಿತ್ತಬೇಕು. ಕಿತ್ತು ಹೇಳಿ ಕಿತ್ತಲೇ ಗಟ್ಟಿ. ಹಿಂಗೆ ಮಾಡಿಲಿ. ಹೇಳಿ ಹಾಯ್ ಕಿತ್ತ. ಬರ್ತಾ ಇಲ್ವಾ? ಹಿಡ್ಕೋ ತೋರ್ಸಲ್ಲ ಅಪ್ಪಗೆ. ಹೋಗಲ್ಲ, ಅಜ್ಜಿ ಹತ್ರ ಕೊಟ್ಬಾ. ಅಜ್ಜಿ ಹತ್ರ ಹೋಗು. ಫ್ರೆಂಡ್ಸ್, ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೋ ವಿಡಿಯೋದ ಒಂದು ಮುಖ ಮಾತ್ರ ನೋಡಿ ಜಡ್ಜ್ ಮಾಡಬೇಡಿ, ಅದರ ಹಿಂದೆ ಇನ್ನೊಂದು ಮುಖ ಕೂಡ ಇರುತ್ತೆ ಅಂತ. ನಮಗೂ ಕಷ್ಟಗಳಿರುತ್ತೆ, ತುಂಬ ಸರ್ಕಸ್ ಮಾಡಿಬಿಟ್ಟು ಅದರಿಂದ ಹೊರಗಡೆ ಬಂದು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಏನು ಮಾಡಿಬಿಟ್ಟೆ? ಖಾರ ಇದು ಅನ್ನು ಖಾರದಿರು ಖಾರ. ತಿಂತೀಯಾ? ತಿನ್ನು. ತಿಂತೀಯಾ? ಬಿಸಾಕ್ಬಾರ್ದು, ಮನೆಗೆ ತಗೊಂಡು ಹೋಗ್ಬೇಕು. ದೀರು ನೋ ತಗೋ, ಎಲ್ಲ ತಗೋ. ಅಜ್ಜಿಗೆ ಕೊಡು. ಅಜ್ಜಿಗೆ ಕೊಟ್ಬಾ. ಇನ್ನೊಂದೇನು ಗೊತ್ತಾ, ಇದ್ರ ಬಗ್ಗೆ ಸಾಕಷ್ಟು ಸಲ ಹೇಳಿದ್ದೀನಿ ಕೂಡ. ನಾವಿಬ್ಬರು ಮದುವೆ ಆದಾಗಲೂ ಕೂಡ ಅವರು ತುಂಬ ಕಷ್ಟಪಟ್ಟಿದ್ದಾರೆ ರಾಜು. ಯಾಕೆ ಅಂದರೆ ಈವೆಂಟ್ ಡೆಕೋರೇಷನ್ ಮಾಡಿಸೋಕ್ಕೂ ಕೂಡ ಅವರೇ ನಿಂತ್ಕೊಂಡು ಡೆಕೋರೇಷನ್ ಮಾಡಿಸಿ ನೆಕ್ಸ್ಟ್ ಡೇ ಮದುವೆ ಹುಡುಗ ಆ ಥರ ರೆಡಿ ಆಗಿ ಕೂಡ ಬಂದಿದ್ದಾರೆ. ಸೊ ಅವ್ರು ಕೆಲವೊಂದು ಸಲ ಹೇಳ್ತಿರ್ತಾರೆ, ನನಗೆ ನಮ್ಮ ತಂದೆ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಂದರೆ ಕೆಲವೊಂದು ವಿಚಾರಗಳನ್ನ ತಂದೆ ಜೊತೆ ಶೇರ್ ಮಾಡೋದಿರತ್ತೆ, ಅಂಥದ್ದು ಶೇರ್ ಮಾಡಬೇಕಂದ್ರೆ ತಂದೆನೇ ಇಲ್ಲ, ಇನ್ಯಾರ ಜೊತೆ ಹಂಚ್ಕೊಳಕ್ಕಾಗತ್ತೆ ಅಲ್ವಾ? ಇನ್ನು ನಮ್ಮ ಅತ್ತೆ ಅಂತೀರಾ, ಅಷ್ಟು ಜನ ಮಕ್ಕಳನ್ನ ನೋಡಿಕೊಂಡು ಅವರನ್ನ ಮದುವೆ ಮಾಡಿ ಕಳಿಸೋದೇ ಅವರಿಗೆ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಇನ್ನು ಇದರಲ್ಲಿ ಆಸ್ತಿ ಗಿಸ್ತಿ ಅಂತ ಅವ್ರಿಗೆ ಏನೂ ಮಾಡ್ಕೊಳಕ್ ಆಗಿರ್ಲಿಲ್ಲ ಆ ಪರಿಸ್ಥಿತಿಯಲ್ಲಿ. ಅಂದ್ರೆ ಕೆಲವ್ರು ಅನ್ಕೊಂಡ ಹಾಗೆ ನಾವು ಯಾರ ಹತ್ರನೂ ₹1 ಆಸ್ತಿ ಅಂತ ಇಸ್ಕೊಂಡಿಲ್ಲ. ಇದಿಷ್ಟು ಗಂಡ ಹೆಂಡತಿ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿರೋ ಅಂಥದ್ದು. ಬಟ್ ನೋಡೋದಕ್ಕೆ ಸಿಂಪಲ್ ಆಗಿದೆ, ಹಿಂದೆ ತುಂಬಾ ಕಷ್ಟಪಟ್ಟಿದ್ದೀವಿ. ಇನ್ನು ಆ ತಾಮ್ರದ್ದು ಇದೇನು ಯಾಕೆ ತೋರಿಸ್ದೆ ಅಂದರೆ, ಸೊ ನಾವು ತಂದ್ಕೊಂಡಿರೋದು ಅದು ಒಂದೇ. ನಾನು ಅದು ಶೂಟಿಂಗಿಗೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಬಲವಂತದಿಂದ ತಗೊಂಡು ಬಂದೆ. ಅದು ಅಜ್ಜಿ ಕೊಡಪ್ಪ, ಅಜ್ಜಿ ಕೊಡು. ಅಜ್ಜಿದಿದು ಫೋನು, ನಂದಲ್ಲ, ಅಜ್ಜಿದಿದು. ಹಾಗಾಗಿ ಅದು ಒಂದೇ ನಮಗೆ ನೆನಪಿಗೆ ಅಂತ ಇರೋದು. ಅದು ಬಿಟ್ಟರೆ ಇನ್ನೇನು ನಾವು ತಗೊಂಡು ಬಂದಿಲ್ಲ, ಇಸ್ಕೊಂಡು ಇಲ್ಲ. ಓಕೆನಾ ರಜಣ? ಸೇಮ್ ಸೊಪ್ಪು ಮಾರೋಡ್ತಾಳೆ ಅಲ್ವಾ ನಾನು? ಹೋಗ್ಬಿಡ್ರಿ ಸೊಪ್ಪು ಮಾರೋಕೆ. ಇನ್ನು ಈ ಸೊಪ್ಪನ್ನ ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ಬಿಟ್ಟು ಉಳಿದಿರೋದನ್ನೆಲ್ಲ ಹಂಚಿಬಿಡ್ತೀನಿ. ದೀರು ಇಲ್ಲಿ ಬಂದರೆ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ಚಿನ್ನಿಮಾ ಅಂತೂ ಫುಲ್ ಬ್ಯಾಟ್ರಿ ಡೌನ್ ಆಗಿ ಮಲ್ಕೊಂಡ್ಬಿಟ್ಟಿರ್ತಾಳೆ. ಎಷ್ಟು ಚೆನ್ನಾಗಿ ಆಟಾಡ್ತಾನೆ ಗೊತ್ತಾ ಇಲ್ಲಿ ಅವನು. ಹೋಗೋಣ. ದೀರು ಕಾಯಿ ಇಲ್ಲ ಕಾಯಿ ಅಂತ ಹೇಳೋದು ನೋಡೋಣ. ಇಲ್ಲಿ ಬಿದ್ದಿದೆ ನೋಡಿ, ಇಲ್ಲಿ ತಗೋ ಅಲ್ಲಿ ತೋರ್ಸು ಅಪ್ಪಗೆ. ತಿರು ಇಲ್ಲಿದೆ, ಇಲ್ಲಿ ಇಳ್ತೀಯಾ? ನಾನು ಎತ್ಕೊಳ್ಳ? ಬಂತು ಹಿಡ್ಕೊ ಹಂಗೆ ಕೊಡು. ಇನ್ನೊಂದು ಕಿತ್ತು ಕೊಡು. ಕಿತ್ತ
ದೀರು ಮನೇಲಿ ಕ್ಯಾಮ್ರಾ ನೋಡೋದೇ ನಾಚ್ಕೊಳ್ತಾನೆ, ಆದರೆ ತೋಟಕ್ಕೆ ಬಂದು ಹಾರ್ವೆಸ್ಟ್ ಮಾಡ್ತೀವಲ್ವ ಅಲ್ಲಿ ಕ್ಯಾಮ್ರಾ ನೋಡೋದೇ ಮಾತು ನಿಲ್ಸೋದೇ ಇಲ್ಲ. ಮೇಲೆ ಹತ್ತಿಸ್ತೀನಿ ಬಾಯಲ್ಲಿ. ಕಿತ ಅಯ್ಯೋ ಬಂದಿಲ್ಲ, ನನಗೂ ಸಿಗಲ್ಲ. ಸಿಕ್ಕಿಲ್ಲ. ಕಿತ್ತು ಕಿತ್ತು ಕಿತ್ತಿದ್ದೀರು ಕಿತ್ತು ಹಿಡ್ಕೊ. ಹಾಂ ಹೇಳಿ, ಮೇಲೆ ಹಿಡ್ಕೊ, ಮೇಲೆ ಹಿಡ್ಕೊ. ಬಿಡೆ ಹೋಗ್ಲಿ. ಪಾಪ ಗಟ್ಟಿ ಇದೆ ಅವನಿಗೆ, ಕಾಯಿದೆ ಇನ್ನು, ಅದಕ್ಕೆ ಕೀಳಕ್ಕೆ ಬರ್ತಾ ಇಲ್ಲ. ಫ್ರೆಂಡ್ಸ್, ತಮ್ಮ ತೋಟದಲ್ಲಿ ಇವತ್ತು 2 ಪಪ್ಪಾಯ ಹಾರ್ವೆಸ್ಟ್ ಮಾಡಿದ್ವಿ. ಇದಂತೂ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ, ಈ ಥರ ಉದ್ದುದ್ದ ಕಾಯಿಗಳು. ಆ್ಯಂಡ್ ಮನೆ ಮುಂದೆ ಒಂದು ನಿಂಬೆ ಹಣ್ಣಿನ ಗಿಡ ಇತ್ತು, ಅದರಲ್ಲಿ ನೋಡಿ ಒಂದು ಕಾಯಿ ಬಿಟ್ಟಿದ್ದು ಎಷ್ಟು ದಪ್ಪ ಆಗಿದೆ ಅಂತ. ಏನಿದು? ಲೆಮನ್ ಕೊಡು ನೋಡೋಣ, ಎಷ್ಟು ದಪ್ಪ ಇದೆ ಅಲ್ಲ. ಇಲ್ಲಿದೆ ನೋಡು, ಇಲ್ಲಿದೆ ನೋಡಿ. ಇದು ಕಿತ್ತು ಮುಳ್ಳು. ಕಿತ್ತು ಬರ್ತಾ ಇಲ್ಲ. ಅಮ್ಮಕ್ಕೆ ಹೇಳು, ಅಮ್ಮಕ್ಕೆ ಹೇಳಿದ್ರೆ ಕಿತ್ತು ಕೊಡ್ತಾರೆ. ಫ್ರೆಂಡ್ಸ್, ವಾಟರ್ ಆ್ಯಪಲ್ ಬರ್ತಾ ಇದೆ ನೋಡಿ. ಎಲ್ಲ ಒಂದೇ ಕಡೆ ಬಂದ್ಬಿಡುತ್ತಾ ಈ ಥರ? ಈ ಥರ ಗೊಂಚಲು ಬರುತ್ತೆ. ಇಲ್ಲಿ ಕೆಲವೊಂದು ಆಗಿದೆ, ಇಲ್ಲಿ ಇಷ್ಟೊಂದಿದೆ ಸೇಮ್ ಈ ಥರ. ತೋರ್ಸಲ್ಲಪ್ಪಗೆ ನುಗ್ಗೆಕಾಯಿ. ಹೌದಾ? ಅಲ್ಲಿಡೋಗು, ಟೇಬಲ್ ಮೇಲೆ ಇಡೋಗು. ಅಲ್ಲಿ ಟೇಬಲ್ ಮೇಲೆ ಇಟ್ವಾ ಅಂತ ಹೇಳಿ ಮಾಡ್ತಿರ್ತಾನೆ. ಅಂದ್ರೆ ನಮ್ಮ ತೋಟದಲ್ಲಿ ನುಗ್ಗೆಕಾಯಿ ನೋಡ್ತಿರ್ತಾನಲ್ಲ, ಸೈಕಲ್ ಅಲ್ಲಿ ನುಗ್ಗೆಕಾಯಿ ಅಂತ ಮಾಡ್ತಾ ಇರ್ತಾನೆ ಮನೇಲಿ ಎಲ್ಲರಿಗೂ. ಸೊ ಇದು ಇವತ್ತಿನ ನಮ್ಮ ಹಾರ್ವೆಸ್ಟ್. ಹೆಂಗಿದೆ ನೋಡಿ, ಸೊಪ್ಪಿನ ಹಾರ್ವೆಸ್ಟೇ ಜಾಸ್ತಿ ಇದೆ. ದಂಟು ಸೊಪ್ಪು, ಕೆಂಪು ದಂಟು ಎತ್ತೋಕೆ ಆಗ್ತಾ ಇಲ್ಲ, ಅದು ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಹೌದ್ರದ್ದು ನೋಡಿಲ್ಲ, ತುಂಬ ಇದೆ. ಮತ್ತೆ ಇದೇನು ಗೊತ್ತಾ, ಇದು ಪಲ್ಯ ಮಾಡ್ತೀವಲ್ವಾ ಬಾಳೆಕಾಯಿ, ಅದು ಫಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡಿದ್ದು ಇದು ಕೂಡ ಅಲ್ಲ. ಸಕ್ಕದಾಗಿದೆ. ಮತ್ತೆ ಒಂದು 5 ಮೊಟ್ಟೆ ಇದೆ. ಇದು ಪ್ಯಾಷನ್ ಫ್ರೂಟ್, ಇಷ್ಟೊಂದು ಸಿಕ್ಕಿದೆ ನೋಡಿ. ಮತ್ತು 2 ಪಪ್ಪಾಯ, ಒಂದೇ ಒಂದು ನುಗ್ಗೆಕಾಯಿ ನಮ್ಮ ದೀರು ಮಾರೋದಕ್ಕೋಸ್ಕರ ಅಂತ. ಸ್ವಲ್ಪ ಮೆಣಸಿನ್ಕಾಯಿ, ಇದು ನಮ್ಮ ದೀರು ಹಾರ್ವೆಸ್ಟ್ ಮಾಡಿರೋ ಬದನೆಕಾಯಿ, ಪಾಲಕ್ ಸೊಪ್ಪು, ಮತ್ತು ಇದು ಹಸಿರು ದಂಟು, ಕೊತ್ತಂಬರಿ ಸೊಪ್ಪು, ಮತ್ತು ಇದು ಸಬ್ಸಿಗೆ ಸೊಪ್ಪು. ಹಬ್ಬ, ಇದಿಷ್ಟು ಹಾರ್ವೆಸ್ಟ್ ಮಾಡೋಷ್ಟೊತ್ತಿಗೆ ನಾನಂತೂ ನೀರಾಗಿ ಹೋಗ್ಬಿಟ್ಟೆ ನೋಡಿ. ಚೆನ್ನಾಗಿತ್ತು. ನನಗೆ ಈ ಥರ ಇದ್ದರೆ ತುಂಬ ಖುಷಿ ಆಗತ್ತೆ ಅಲ್ವಾ. ಆ್ಯಂಡ್ ಇವತ್ತಿನ ಹಾರ್ವೆಸ್ಟ್ ನೋಡಿ ನಿಮಗೂ ಖುಷಿ ಆಗಿರುತ್ತೆ ಅಲ್ವಾ. ಸೊ ನೀವು ಎಲ್ಲರೂ ನಮ್ಮ ಬ್ಲಾಗ್ ನೋಡಿ, ಅಂದರೆ ಈ ಥರ ಹಾರ್ವೆಸ್ಟ್ ಮಾಡೋದು ನೋಡಿ ನೀವೆಷ್ಟು ಖುಷಿ ಪಡ್ತೀರಾ, ಅದು ನೋಡಿಬಿಟ್ಟು ಎಷ್ಟು ಎಂಜಾಯ್ ಮಾಡ್ತೀರಾ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ನಾನು ಹಾರ್ವೆಸ್ಟ್ ಮಾಡಬೇಕಾದ್ರೆ ಅಷ್ಟೊಂದು ಎಕ್ಸೈಟೆಡ್ ಆಗಿ ಹಾರ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನು ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ, ಸರಿನಾ? ತಮ್ಮೆಲ್ಲರಿಗೂ ಈ ಹಾರ್ವೆಸ್ಟ್ ಹೇಗೆ ಅನ್ನಿಸ್ತು, ಇವತ್ತಿನ ಬ್ಲಾಗ್ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಫ್ರೆಂಡ್ಸ್, ಇನ್ನೇನು ಕತ್ಲಾಗಕ್ಕೆ ಬಂತಲ್ಲ, ನಾವೆಲ್ಲ ಬ್ಯಾಗೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡ್ವಿ. ರಾಜಣ್ಣ ಇದ್ದು ಮೊನ್ನೆ ಮಳೆ ಬಂತಲ್ವಾ, ಸಿಕ್ಕಾಪಟ್ಟೆ ಜೋರಾಗಿ ಬಂತು, ಹಾಗಾಗಿ ಕೆಲವೊಂದು ಮರಗಳು ಬಿದ್ದೋಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅಲ್ಲೇ ಇದನ್ನು ಬಿದ್ದೋಯ್ತಾ? ಅಯ್ಯೋ ತುಂಬ ದೊಡ್ಡ ಮರ ಇದು.
ಎಲ್ಲ ನಂಬ ಹಾಕಿರೋ ಮೆಣಸ ಅದು ಬರ್ತಾ ಕಿತ್ಕೊಂಡ್ಬಿಟ್ಟಿದೆ. ಚೆನ್ನಾಗಿದೆ. ಕಟ್ ಮಾಡಿದ್ದೆ ನಾನು. ಹೌದಾ? ಅದು ಮೆಣಸಿನ ಗಿಡ ಹಾಕಿರಲ್ಲ, ಹಾಂ ಮೆಣಸು ಹತ್ರ ಬರ್ತಾ ಬೇರೆ ನೋಡಿ ಎಲ್ಲ ಕಟ್ ಮಾಡಬೇಕು, ಎಲ್ಲ ಐದೈತಾಗ ಹಾಕ್ಬೇಕು ಕಟ್ ಮಾಡಿ. ಹಾಂ ಕಟ್ ಮಾಡಿಬಿಟ್ರಿ ಗಿಡ ಇನ್ನು. ಅದೇ ಅಲ್ಲಿ ಬಾಳೆ ಗಿಡದ ಮೇಲೆ ಅದ, ನೀವು ಬರ್ರಿ ಅಂತ ನಾವು ಕಟ್ ಮಾಡಿಲ್ಲ. ಹಾಂ ಹಂಗಾರೆ ಕಟ್ ಮಾಡೋದು ನೋಡಿ, ಮೆಣಸು ಹೋಗೋದ ಇದನ್ನೂ ಇದಾಗದ. ಹಾಂ ಇದು ಬಗ್ಬಿಟ್ಟಿದೆಯಲ್ಲ. ಇಷ್ಟು ದೊಡ್ಡ ಗಿಡ ಬಿದ್ದರೆ ಹೆಂಗಪ್ಪ ಇದು? ಅದಕ್ಕೆ ಸಹ ಕಟ್ ಮಾಡ್ಬೇಕು ಅನ್ನೋದು ಮರಗಳ. ಹ್ಞೂ ಇವು ನೋಡಿದ ಇಂತು ಇಲ್ಲಿ ಬಿಟ್ಕೋಬೇಕು ಅಂತವ, ಇವೆಲ್ಲ ತೆಗ್ದಾಕ್ಬಿಡ್ಬೇಕು ನಳ್ಳಿಗೆ. ಇನ್ನು ಕೆಲವೊಂದು ಅಗಸೆ ಮರಗಳೆಲ್ಲ ಬಿದ್ದೋಗ್ಬಿಟ್ಟಿತ್ತಂತೆ, ಜೋರಾಗಿ ಮಳೆ ಬಂತು, ಹಾಗಾಗಿ ಅದು ಗಾಳಿಗೆ ಬಿದ್ದೋಗಿದೆ ಅಂತ ಹೇಳಿದ್ರು. ಇನ್ನು ನನ್ನ ಫೇವ್ರೆಟ್ ನುಗ್ಗೆ ಸೊಪ್ಪನ್ನೇ ಮರ್ತೋಗ್ಬಿಟ್ಟಿದ್ವಿ, ರಾಜಣ್ಣ ನೆನ್ಪು ಮಾಡ್ಕೊಂಡು ತಗೊಂಡು ಬಂದಿದ್ದಾರೆ. ಸರಿ, ನಾವಿನ್ನ ಬ್ಯಾಗ್ಗಳೆಲ್ಲ ಜೋಡಿಸ್ಕೊಂಡಿದ್ದಾಯಿತು, ಈಗ ಮನೆಗೆ ಹೊರಟಿದ್ದೀವಿ. ಟೇಕ್ ಕೇರ್, ಬಾಯ್.